ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಉದಾರಧಿಯೇ ನಮಃ. ಓಂ ಪುರುಷಾಕಶಾಖಾ ಗವಾಮಿವ ಶ್ರುತಯಃ ಸಂಚರಿಣೀಃ ವತ್ಸಾನಾಂ ನ ತಂತಯಸ್ತಗಿಂದ್ರ ದಾಮನ್ವಂತೋ ಅದಾಮಾನಸ್ಸುದಾಮನ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 229ನೇ ಉದಾರಧಿ ಎನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದ ಅದೇ ಸಂಖ್ಯೆಯ ಬೃಹತಿ ಮಂತ್ರ, ಇವುಗಳನ್ನು ನಾವಿವತ್ತು ಅವಲೋಕಿಸಬೇಕಾಗಿದೆ. ಮೊದಲು ಉದಾರಧೀಹಿ ಅನ್ನುವುದಕ್ಕೆ ಏನು ಅರ್ಥ ಅಂತನ್ನೋದನ್ನು ನೋಡೋಣ. ಹಿಂದಿನ ವಾಚಸ್ಪತಿ ಅನ್ನುವ ನಾಮವನ್ನು ನೋಡುವಾಗ ಕೆಲವರ ದೃಷ್ಟಿಯಲ್ಲಿ ವಾಚಸ್ಪತಿ ಉದಾರಧೀಹಿ ಅಂತ ಒಂದೇ ನಾಮ ಆಗಿತ್ತು. ಆವಾಗ ಈ ಉದಾರಧೀಹಿ ಅನ್ನುವುದಕ್ಕೆ ಅನೇಕ ಅರ್ಥಗಳನ್ನು ನಾವು ನೋಡಿಯೇ ಇದ್ದೇವೆ. ಶ್ರೇಷ್ಠವಾದ ಬುದ್ಧಿಯುಳ್ಳವನು, ಸ್ವಯಂ ಭಗವಂತ ಶ್ರೇಷ್ಠವಾದ ಬುದ್ಧಿಯುಳ್ಳವನು, ಮತ್ತು ಶ್ರೇಷ್ಠವಾದ ಬುದ್ಧಿ ಆತನಿಂದ ಉಳಿದವರಿಗೆ ಬಂದಿದೆ. ಮತ್ತು ಈ ಉತ್ಕೃಷ್ಟಳಾದ ದಾರ ಅಂದರೆ ತನ್ನ ಪತ್ನಿಯಾದಂಥ ಲಕ್ಷ್ಮೀದೇವಿ, ಅವಳಿಗೆ ಬುದ್ಧಿಯನ್ನು ಕೊಟ್ಟವನು. ಅವಳ ಪ್ರಜ್ಞಾ, ಅವಳ ಬುದ್ಧಿ ಎಲ್ಲವೂ ಕೂಡ ಈತನಿಂದಲೇ ಮೂಡಿ ಬಂದದ್ದು. ಆದ್ದರಿಂದ ಅವನನ್ನು ಉದಾರಧೀಹಿ ಅಂತ ಹೀಗೆ ಬೇರೆ ಬೇರೆ ಅರ್ಥಗಳಲ್ಲಿ ಹೇಳ್ತಾರೆ. ಉದಾರ ಅನ್ನೋ ಶಬ್ದಕ್ಕೆ ಒಂದು ದೊಡ್ಡವನು ಅಂತ ಅರ್ಥ, ಇನ್ನೊಂದು ದಾನ ಮಾಡುವವನು ಅಂತಲೂ ಅರ್ಥ ಇದೆ. ಧೀಹಿ ಅಂದರೆ ಬುದ್ಧಿ. ಯಾವ ಭಗವಂತನ ಬುದ್ಧಿ ಉದಾರವಾಗಿದೆಯೋ, ಅರ್ಥಾತ್ ದೋಷರಹಿತವಾಗಿದೆಯೋ, ಉದ್ಗತ ದೋಷವಾಗಿದೆಯೋ, ಉದ್ಗತಾ ದೋಷಾಹ ಯಸ್ಯಾಂಸ, ಹೀಗೆ ದೋಷರಹಿತವಾದ ಬುದ್ಧಿ ಉಳ್ಳವನು ಅಂತನೂ ಅರ್ಥ. ಉದಾರರಾದಂತಹ ದೊಡ್ಡವರಿಗೆ, ಜ್ಞಾನಿಗಳಾದವರಿಗೆ ಧೀ ಅಂದರೆ ಬುದ್ಧಿ ಬಂದದ್ದು ಈತನಿಂದಲೇ. ಉದಾರ ಧೀ ಅಂದರೆ ಉದಾರೈರಪಿ ಹೃದಯ ನಿಧೀಯತೆ, ಅತ್ಯಂತ ಶ್ರೇಷ್ಠರಾದ ಜ್ಞಾನಿಗಳು ತಮ್ಮ ಹೃದಯದಲ್ಲಿ ಈತನನ್ನು ಹೊರತಾರೆ. ಧೀ ಅಂದರೆ ಬರೇ ಬುದ್ಧಿ ಅಲ್ಲ, ಧೀ ಅಂದರೆ ಹೊರಲ್ಪಟ್ಟವನು ಅಂತಲೂ ಕೂಡ ಅರ್ಥ ಇದೆ. ಉದಾ ಅಂದರೆ ಜೀವ ಸಂಘ ಅಂತ ಅರ್ಥ ಇದೆ. ಸರ್ವಮೂಲದಲ್ಲಿ ಅದನ್ನು ಹೇಳಿದ್ದಾರೆ ಆಚಾರ್ಯರು. ಆ ಜೀವ ಸಂಘಗಳಿಗೆ ರ ಅಂದರೆ ಸುಖ, ಅದನ್ನು ಕೊಟ್ಟವನು. ಹೀಗೆ ಆರ ಅಂದರೆ ಸುಖ, ಅಥವಾ ಅರ ಅಂತನೂ ಅದನ್ನು ನಾವು ಛೇದಿಸಬಹುದು. ಆವಾಗ ಅದಕ್ಕೆ ದುಃಖ ಅಂತ ಅರ್ಥ ಆಗ್ತದೆ. ಆ ರ ಅಂದರೆ, ಆ ಅಂದರೆ ಪೂರ್ಣವಾದ, ರ ಅಂದರೆ ಸುಖ, ಉದಾ ಅಂದರೆ ಜೀವಸಂಘ. ಆ ಜೀವಸಂಘಕ್ಕೆ, ಎಲ್ಲ ಜೀವ ಸಮೂಹಕ್ಕೆ ಈ ಬುದ್ಧಿಯನ್ನು ಕೊಟ್ಟವನು ಇವನು. ಧೀ ಅಂದರೆ ಬುದ್ಧಿಯನ್ನು ಕೊಟ್ಟವನು ಇವನು. ಆ ರ ಅಂದರೆ ಪೂರ್ಣವಾದ ಸುಖವನ್ನು ಕೊಡುವವನು ಇವನು. ಮತ್ತೆ ಅರ ಅಂದರೆ ದುಃಖವನ್ನು ಕೆಲವರಿಗೆ ಕೊಡುವವನು ಇವನು. ಈತ ಸ್ವಯಂ ಎಲ್ಲರಿಗೂ ಅಭೀಷ್ಟಗಳನ್ನು ಕೊಟ್ಟವನಾದ್ರಿಂದ ಉದಾರ, ಮತ್ತು ಜ್ಞಾನಸ್ವರೂಪನಾದ್ರಿಂದ ಧೀಯು ಕೂಡ ಹೌದು. ಹೀಗೆ ಇವು ಕೆಲವು ಗೋವಿಂದಾಚಾರ್ಯ ಹೇಳಿದಂತಹ ಅರ್ಥಗಳು. ಧೀಹಿ ಅಂದರೆ ಕರ್ಮ ಅಂತ ಹೇಳ್ತಾರೆ ಭಗವಂತಾಚಾರ್ಯರು. ಈ ಧೀ ಅಂದರೆ ಕರ್ಮ. ಕರ್ಮ ಅಂದರೆ ಯಜ್ಞವೆಂಬ ಕರ್ಮ. ಈಗ ನಾವು ಪ್ರಸ್ತುತ ನೋಡ್ತಾ ಇರುವುದು ಯಜ್ಞವೆಂಬ ಕರ್ಮ. ಆ ಯಜ್ಞವೆಂಬ ಕರ್ಮದಲ್ಲಿ ಇವನು ಉದಾರ. ಯಾಕೆಂದ್ರೆ ನಮ್ಮ ಯಜ್ಞವೆಂಬ ಕರ್ಮಕ್ಕೆ ಆಹುತಿ, ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದು ನಮಗೆ ಕೊಡಬೇಕಾದ್ದೆಲ್ಲವನ್ನು ಕೊಡುವವನು. ಆದ್ರಿಂದ ಆತನನ್ನ ಉದಾರ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಉದಾರಾಹ ಅಂದ್ರೆ ದೊಡ್ಡದಾದದ್ದು, ಮಹತ್ವದ್ದು ಅಂತ ಅರ್ಥ. ಧೀ ಅಂದ್ರೆ ಧಿಯ, ಉದಾರಾಹ ಧಿಯ ಯಸ್ಯ ಸಹ ಉದಾರಧೀಹಿ. ಧೀ ಅಂದ್ರೆ ಕರ್ಮ ಅಂತ ಅರ್ಥ. ಯಾವ ಕರ್ಮ ಅಂದ್ರೆ ಜಗತ್ತನ್ನು ರಕ್ಷಿಸುವ, ಪಾಲಿಸುವ, ಸೃಷ್ಟಿಸುವ ಕರ್ಮಗಳು.
ಯಾರಿಗಿದೆಯೋ ಅವನೇ ಉದಾರ ಧೀಹಿ. ಅದರಿಂದ ಸ್ವಯಂ ಭಗವಂತ ಉದಾರವಾದ ಬುದ್ಧಿ ಉಳ್ಳವನು ಹೌದು, ಹಾಗೆ ಉದಾರವಾದ ಕರ್ಮಗಳುಳ್ಳವನು ಹೌದು. ಆದ್ದರಿಂದ ಆತ ಮಹಾಮಹಿಮ ಅಂತ ಅರ್ಥ. ಇದು ಭಗವಂತಾಚಾರ್ಯ ಹೇಳುವಂತಹ ಅರ್ಥ. ಹೀಗೆ ಕೆಲವು ಅರ್ಥಗಳನ್ನ ಇಲ್ಲಿ ನೋಡಿದ್ದೇವೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಸಂಬಂಧಿಸಿದಂತೆ ಮೂಲ ಋಗ್ವೇದ ಮಂತ್ರ ಏನಿದೆ, ಮತ್ತೆ ಆ ಮೂಲ ಋಗ್ವೇದ ಮಂತ್ರಕ್ಕೆ ಏನು ಅರ್ಥವನ್ನ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಬರೆದಿದ್ದಾರೆ ಅನ್ನೋದನ್ನು ನೋಡೋಣ. 6ನೇ ಮಂಡಲದ 24ನೇ ಸೂಕ್ತದಲ್ಲಿ 4ನೇ ಮಂತ್ರ, ಶಚೀವತಸ್ತೆ ಪುರುಷಾಕ ಶಾಖ ಗವಾಮಿವ ಶ್ರುತಯ ಸಂಚರಿಣೀ ವತ್ಸಾನಾನ್ನ ತಂತಯಸ್ತ ಇಂದ್ರ ದಾಮನ್ವಂತೋ ಅದಾಮಾನ ಸುಧಾಮನ್ ಅಂತ ಮಂತ್ರ. ಅದರಲ್ಲಿ ಶಚೀವತಸ್ತೆ ಅನ್ನುವುದು ಹಿಂದಿನ ವಾಚಸ್ಪತಿ ಅನ್ನುವ ನಾಮಕ್ಕೆ ಸೇರಿ ಹೋಗಿದೆ. ಅಷ್ಟನ್ನು ಹೊರತುಪಡಿಸಿದ್ರೆ ಪುರುಷಾಕ ಶಾಖ ಅಲ್ಲಿಂದ ಪ್ರಾರಂಭಿಸಿ ಸುಧಾಮನ್ ಅಲ್ಲಿಯವರೆಗೂ ಕೂಡ ಈ ಬೃಹತಿ ಮಂತ್ರವೇ ಇದೆ. ಹೀಗೆ ನಮಗೆ ಬೇಕಾದ ಬೃಹತಿ ಮಂತ್ರ, ಸಂಪಾದಿತವಾದ ಬೃಹತಿ ಮಂತ್ರ ಅದು ಇದೊಂದೇ ಮಂತ್ರದಲ್ಲೇ ಇದೆ. 4ನೇ ಮಂತ್ರದಲ್ಲೇ ಅದು ಕಾಣಿಸ್ತದೆ. ಅದಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ ಆ ಮಂತ್ರಕ್ಕೆ ಅಂತ ಅನ್ನೋದನ್ನ ನೋಡೋಣ. ಪುರುಷಾಕ ಅಂತ ಭಗವಂತನನ್ನ ಇಂದ್ರನನ್ನ ಸಂಬೋಧಿಸಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಇಂದ್ರನೇ ದೇವತೆ ಉಳಿದವರ ದೃಷ್ಟಿಯಲ್ಲಿ. ಉಳಿದ ಅನೇಕ ಜನ ವ್ಯಾಖ್ಯಾನಿಸುವುದು ಇದಕ್ಕೆಲ್ಲ ಇಂದ್ರನೇ ದೇವತೆ ಅಂತ. ಭರದ್ವಾಜ, ಬೃಹಸ್ಪತಿಯ ಮಗ ಭರದ್ವಾಜ ಇದರ ಋಷಿ, ಮತ್ತೆ ಇಂದ್ರನೇ ಇದಕ್ಕೆ ದೇವತೆ. ತ್ರಿಷ್ಟುಪ್ ಇದರ ಛಂದಸ್ಸು. ಮೂಲ ತ್ರಿಷ್ಟುಪ್ ಛಂದಸ್ಸಲ್ಲಿರುವುದನ್ನ ಬೃಹತೀಕರಣ ಮಾಡಿಕೊಂಡು 36 ಅಕ್ಷರಗಳಿಗೆ ಅಲ್ಲಲ್ಲಿ ತುಂಡು ಮಾಡಿಕೊಂಡು ಬೃಹತಿ ಮಂತ್ರವನ್ನು ಸಂಪಾದಿಸಿದ್ದಾರೆ. ಬೃಹತಿ ಎನ್ನುವುದು ಭಗವಂತನಿಗೆ, ಲಕ್ಷ್ಮೀದೇವಿಗೆ, ಮುಖ್ಯ ಪ್ರಾಣನಿಗೆ ಬಹಳ ಪ್ರಿಯವಾದ ಛಂದಸ್ಸಾದ್ದರಿಂದ ತ್ರಿಷ್ಟುಪ್ ಛಂದಸ್ಸಿನಲ್ಲಿದ್ದುದನ್ನ ಬೃಹತಿ ಛಂದಸ್ಸಿಗೆ ಹೊಂದಿಸಿಕೊಂಡು ಒಂದು ಉಪಾಸನೆ, ವಿಶಿಷ್ಟವಾದ ಉಪಾಸನೆಯನ್ನು ಮಾಡಬೇಕು ಅಂತ ಈ ಥರದ ಪ್ರಯತ್ನ ಎಲ್ಲ ಕಡೆನೂ ನಡೆದಿರ್ತದೆ. ಎಲ್ಲ ಕಡೆನೂ ಬೃಹತಿ ಸಹಸ್ರದ 1000 ಮಂತ್ರಗಳ ಉದ್ದಕ್ಕೂ ಬೃಹತೀಕರಣ ಇದ್ದೇ ಇರ್ತದೆ. ಈ ಛಂದಸ್ಸು ಒಂದೊಂದು ಕಡೆ ಇರ್ತದೆ, ಒಂದೊಂದು ಬೇರೆ ಬೇರೆ ಇರ್ತದೆ. ಇಲ್ಲಿ ತ್ರಿಷ್ಟುಪ್ ಛಂದಸ್ಸು. ಇಲ್ಲಿ ಪುರುಷಾಕ ಅಂತಿದೆಯಲ್ಲ, ಪುರುಷಾಕ ಅಂದ್ರೆ ಬಹುಕರ್ಮನ್, ಅನೇಕ ಕರ್ಮಗಳನ್ನು ಮಾಡುವ ಇಂದ್ರನೇ, ಅವನಿಗೆ ಸಂಬೋಧನೆ. ಶಚೀವತಃ, ಶಚಿ ದೇವಿಯ ಗಂಡನಾದವನು ಅಂತ ಅದಕ್ಕೆ ಸ್ಥೂಲ ನೋಟಕ್ಕೆ ಅರ್ಥ ಆಗ್ತದೆ. ಅದಕ್ಕೆ ಪ್ರಜ್ಞಾವಾನ್ ಅಂತ ಅರ್ಥ. ಇದನ್ನ ಕಳೆದ ದಿವಸನೂ ಹೇಳಿದ್ದೆ, ಹಿಂದಿನ ಪ್ರವಚನದಲ್ಲೂ ಕೂಡ ಹೇಳಿದ್ದೆ. ಯಾಕೆಂದ್ರೆ ಶಚೀವತಃ ಅನ್ನುವ ಶಬ್ದ ಅದು ಹಿಂದಿನ ನಾಮಕ್ಕೆ ಸಂಬಂಧಪಟ್ಟದ್ದು, ವಾಚಸ್ಪತಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ನಾವು ಅದನ್ನು ನೋಡಿದ್ದೇವೆ. ಶಚೀವಾನ್ ಅಂದ್ರೆ ಪ್ರಜ್ಞಾವುಳ್ಳವನು ಅಂತ ಅರ್ಥ. ಅದು ಎಲ್ಲ ವಾಕ್ಗಳಿಗೆ, ಶಾಸ್ತ್ರಗಳಿಗೆ ಅಧಿಪತಿ ಅಂತ ಅರ್ಥ. ಹೀಗಿದ್ರೆ ಅದನ್ನು ನೋಡಿದ್ದೇವೆ. ಸಾಯಣಾಚಾರ್ಯರು ಈ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಬರೆದವರಾದ್ರಿಂದ ಇವತ್ತು ಅದನ್ನು ಮತ್ತೆ ನೋಡ್ಬೇಕಾಗಿದೆ ಅಷ್ಟೆ. ಆ 4ನೇ ಮಂತ್ರವನ್ನು ನಾವು ನೋಡ್ತಿರುವುದರಿಂದ ಶಚೀವಾನನ ಶಬ್ದಕ್ಕೆ ಮತ್ತೆ ಈಗ ಅರ್ಥ ಬಂದಿದೆ ಅಷ್ಟೆ. ತ್ವದೀಯ ಭಗವಂತನೇ, ಇಂದ್ರನೇ. ತೇ ಅಂದ್ರೆ ನಿನ್ನ, ತ್ವದೀಯ. ಶಾಖ ಅಂದ್ರೆ ಶಕ್ತಿಗಳು ಅಥವಾ ಕರ್ಮಗಳು. ಸರ್ವತಃ ಸಂಚರಂತಿ, ಎಲ್ಲ ಕಡೆ ಅವು ಸಂಚಾರ ಮಾಡ್ತಾ ಇವೆ ಅಂತ ಅಧ್ಯಾಹಾರ ಮಾಡಿಕೋಬೇಕು. ಅದಕ್ಕೆ ದೃಷ್ಟಾಂತ ಏನು? ಗವಾಮಿವ ಸಂಚರಣೀಹಿ, ಗವಾಂ ಧೇನೂನಾಂ ಶ್ರುತಯ. ಗೋ ಅಂದ್ರೆ ಧೇನು, ಆಕಳುಗಳು. ಅವುಗಳ ಶ್ರುತಿ ಅಂದ್ರೆ ಮಾರ್ಗ. ಅವು ಸಂಚರಣೀಹಿ ಸರ್ವತ್ರ ಸಂಚಾರಿಣೋ ಭವಂತಿ ಇತಿ ತದ್ವತ್. ಧೇನುಗಳು ದಿವಸ ಕಾಡಿಗೆ ಮತ್ತೆ ಮನೆಗೆ ಏನು ಓಡಾಡ್ತಾ ಇರ್ತವೆ, ಆ ಮಾರ್ಗಗಳು ಅವು ಸಂಚಾರಕ್ಕೆ ಯೋಗ್ಯವಾಗಿರ್ತವೆ. ಗೋವುಗಳ ಸಂಚಾರಕ್ಕೂ ಯೋಗ್ಯ ಆಗಿರ್ತವೆ, ಮತ್ತೆ ಉಳಿದವರ ಸಂಚಾರಕ್ಕೂ ಕೂಡ ಯೋಗ್ಯ ಆಗಿರ್ತವೆ. ಸಂಚಾರಕ್ಕೆ ಯೋಗ್ಯವಾದ ಮಾರ್ಗವನ್ನೇ ಆ ಗೋವುಗಳು ಹಿಡಿತವೆ ಅಂತ ಅರ್ಥ. ಅದರಂತೆ ಈ ಭಗವಂತನ
ಈ ಇಂದ್ರನಾಮಕನಾದ ದೇವರಾಜನ ಶಕ್ತಿಗಳು ಅಥವಾ ಕರ್ಮಗಳು ಕೂಡ ಎಲ್ಲ ಕಡೆ ಸಂಚಾರ ಮಾಡ್ತವೆ ಅಂತ ಅದಕ್ಕರ್ಥ. ಅದು ಅಲ್ಲದೆ ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಿದ್ದಾರೆ. ವತ್ಸಾನಾಂನ ತಂತಯ. ತಂತಿ ಅಂದ್ರೆ ದೀರ್ಘವಾದಂಥ ಒಂದು ಹಗ್ಗ. ತಂತಿ ಅಂದ್ರೆ ಕಬ್ಬಿಣದ ತಂತಿ ಅಥವಾ ಬಂಗಾರದ ತಂತಿಯೇ ಆಗ್ಬೇಕಾಗಿಲ್ಲ, ಲೋಹದ ತಂತಿ ಏನಲ್ಲ. ತಂತಿ ಅಂದ್ರೆ ಹಗ್ಗ. ಯತ್ರ ನಿಯತೈ ವಿಶಾಖಧಾಮಾಭಿ ಬಹವೋ ವತ್ಸಾಹ ಬದ್ಧಂತೆ. ಈ ಹಗ್ಗಗಳು, ತಂತಿಗಳು ಅನೇಕ ಕರುಗಳ, ವತ್ಸಗಳು ಅಂದ್ರೆ ಕರುಗಳು, ಆ ಕರುಗಳನ್ನು ಕಟ್ಟಲಿಕ್ಕೆ ಉಪಯುಕ್ತ ಆಗ್ತವೆ. ಹಾಗೆ ಭಗವಂತನೇ, ಇಂದ್ರನೇ, ಭಗವಂತ ಅಂತ ನನ್ನ ಅಭ್ಯಾಸ ಬಲದಿಂದ ಹೇಳ್ತಿದ್ದೇನೆ. ಸಾಯಣಾಚಾರ್ಯರು ಇದನ್ನೆಲ್ಲ ಭಗವತ್ ಪರವಾಗಿ ಅರ್ಥ ಮಾಡಿಲ್ಲ, ಎಲ್ಲ ಇಂದ್ರಾದಿ ದೇವತೆಗಳ ಪರವಾಗಿ ಅವರ ಅರ್ಥ ಇರ್ತದೆ. ಸುಧಾಮನ್ ಅಂತ ಅಲ್ಲಿದೆ. ಸುಧಾಮನ್ ಅಂದ್ರೆ ಶೋಭನ ದಾನ, ಚೆನ್ನಾಗಿ ದಾನ ಮಾಡುವವನು ಅಂತ ಅದರ ಅರ್ಥ. ಇಂದ್ರನಿಗೆ ಅದು ವಿಶೇಷಣ. ಹೀಗೆ ಹಗ್ಗದಂತೆ, ದನಕರುಗಳನ್ನು ಕಟ್ಟುವ ಹಗ್ಗದಂತೆ. ಇಲ್ಲಿ ವತ್ಸ ಅಂದ್ರೆ ಕೇವಲ ಕರು ಅಂತಾನೆ ಅರ್ಥ ಅಲ್ಲ. ಕನ್ನಡದಲ್ಲಿ ದನಕರುಗಳು ಅಂತೇಳಿ ಅಂತೀವಲ್ಲ, ಅದು ಕರುಣು ಆಗ್ಬೋದು, ದೊಡ್ಡ ದನಗಳು ಎತ್ತುಗಳು ಅವು ಆಗ್ಬೋದು. ಕರು ಅನ್ನೋದು ನಿರ್ದಿಷ್ಟವಾಗಿ ಕರುವೇನಲ್ಲ ಇಲ್ಲಿ. ಹಾಗೆ ಆ ದನಕರುಗಳನ್ನು ಕಟ್ಟುವ ಹಗ್ಗಗಳಂತೆ ನಿನ್ನ ಶಕ್ತಿಗಳು ಕೂಡ ದಾಮನ್ವಂತ ಆಗಿವೆ ಅಂದ್ರೆ ಬಂಧನ ಉಳ್ಳವುಗಳಾಗಿವೆ. ಶಕ್ತಿಗಳನ್ನೇ ಯಾರೋ ಕಟ್ಟಿ ಹಾಕಿದ್ದಾರೆ ಅಂತ ಅರ್ಥ ಅಲ್ಲ. ಈ ಇಂದ್ರನ ಶಕ್ತಿಗಳು ಬೇರೆ ಬೇರೆ ಶತ್ರುಗಳನ್ನ ಕಟ್ಟಿ ಹಾಕಿವೆ. ಆದರೆ ಅದಾಮಾನ, ಭಗವಂತನ ಶಕ್ತಿಗಳನ್ನು ಮತ್ತಾರು, ಈ ಇಂದ್ರನ ಶಕ್ತಿಯನ್ನು ಮತ್ತಾರು ನಿಯಂತ್ರಿಸಿಲ್ಲ, ಕಟ್ಟಿ ಹಾಕುವರಿಲ್ಲ. ಅವನೇ ಬೇರೆ ಬೇರೆ ಶತ್ರುಗಳ ಶಕ್ತಿಯನ್ನ ಕಟ್ಟಿ ಹಾಕಿದ್ದಾನೆ, ಅವರೆಲ್ಲರನ್ನೂ ಅಂಕೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅದಕ್ಕೆ ಅರ್ಥ. ಇದು ಸಾಯಣಾಚಾರ್ಯ ನಮಗೆ ತೋರಿಸುವಂತಹ ಅರ್ಥ. ಮುಂದೆ ಇದಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡಬೇಕು. ಅವರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಬರೆಯುವವರು. ಸಾಯಣಾಚಾರ್ಯರಿಗೂ ಮತ್ತೆ ರಘುನಾಥ ಈ ಭಗವಂತಾಚಾರ್ಯರಿಗೂ ವ್ಯತ್ಯಾಸ ಏನು ಅಂದ್ರೆ, ಸಾಯಣಾಚಾರ್ಯರು ಇಡೀ ಋಗ್ವೇದಕ್ಕೂ ಅರ್ಥ ಬರೆದಿದ್ದಾರೆ, ಯಜುರ್ವೇದಾದಿಗಳಿಗೂ ಕೂಡ ಅರ್ಥ ಬರೆದಿದ್ದಾರೆ. ಆದರೆ ಭಗವಂತಾಚಾರ್ಯರು ಇಡೀ ಋಗ್ವೇದಕ್ಕೆ ಬರೆದಿಲ್ಲ. ಋಗ್ವೇದದ ಈ ಕೆಲವು ಭಾಗಗಳಿಗೆ ಮತ್ತು ಕೆಲವು ಭಾಗಗಳಿಗೆ ಬರೆದಿರಬಹುದು. ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದ ಕೆಲವು ಋಗ್ವೇದದ ಭಾಗಗಳಿಗೆ ಮಾತ್ರ ಅವರು ಅರ್ಥ ಬರೆದಿದ್ದಾರೆ. ಆದರೆ ಬೃಹತಿ ಮಂತ್ರಕ್ಕೆ ಅವರು ಬರೆದಿಲ್ಲ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅವರು ಅರ್ಥ ಬರೋದಿಲ್ಲ. ಅದನ್ನು ಹಿಂದೆ ಅನೇಕ ಬಾರಿ ನೋಡೇ ಇದ್ದೇವೆ. ಉದಾರಧಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಈ ನಾಮ ಅವರ ದೃಷ್ಟಿಯಿಂದ 220ನೇದು. ಎರಡು ನಾಮ ರಘುನಾಥ ಸ್ವಾಮಿಗಳಿಗೂ ಭಗವಂತಾಚಾರ್ಯರಿಗೂ ವ್ಯತ್ಯಾಸ ಇದೆ. ಮತ್ತು ಉದಾರಧಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ, ಬೃಹತಿ ಮಂತ್ರ ಇದೆ ಅವರ ದೃಷ್ಟಿಯಲ್ಲಿ, ಆದರೆ ಆ ಸಂಪಾದಿತವಾದ ಬೃಹತಿ ಮಂತ್ರ ರಘುನಾಥ ಸ್ವಾಮಿಗಳದು ಮತ್ತೆ ಭಗವಂತಾಚಾರ್ಯರದು ಭಿನ್ನ ಭಿನ್ನ ಆಗ್ತದೆ. ಇಷ್ಟಾದರೂ ಅವರು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಬರಿಬೇಕಿತ್ತು, ಬರೆದಿದ್ರೆ ಚೆನ್ನಾಗಿರ್ತಿತ್ತು. ರಘುನಾಥ ಸ್ವಾಮಿಗಳು ಸಂಪಾದಿಸಿದ ಬೃಹತಿ ಮಂತ್ರಕ್ಕೆ ಅರ್ಥ ಬರೆದೇ ಇದ್ರು, ತಾವು ಯಾವ ಸಂಪಾದನೆಯನ್ನು ಅನುಸರಿಸಿದ್ದಾರೆ ಅದಕ್ಕಾದರೂ ಅವರು ಅರ್ಥವನ್ನು ಬರೀಬೇಕಿತ್ತು. ಆದರೆ ಮೂಲ ಋಗ್ವೇದಕ್ಕೆ ಅರ್ಥ ಬರೆದಿದ್ದಾರೆ. ಅದನ್ನು ನೋಡಿ ಇಲ್ಲಿಯೂ ನಾವು ಅರ್ಥವನ್ನು ಊಹಿಸ್ಕೋಬೇಕಾಗ್ತದೆ. ಅದು ಅನೇಕ ಕಡೆ ತೊಡಕಿನ ಕೆಲಸ ಆಗ್ತದೆ. ಆದರೂ ಅದನ್ನು ಮುಂದುವರಿಸೋ ಪ್ರಯತ್ನ ಮಾಡಿದ್ದೇನೆ. ಉದಾರಧಿ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ ದಥೆ ದಾತಿ ವಾಜಮಕ್ಷೋನ ಚಕ್ರ್ಯೋಹ ಶೂರ ಬೃಹನ್ ಪ್ರತೆ ಮನ್ಹಾರಿರಿ ಚೇರೋದಸ್ಯೋರು ವೃಕ್ಷಸ್ಯನು ತೇ ಪುರುಹೂತ ವಯ. ಇದು ಬೃಹತಿ ಮಂತ್ರ. ಈಗಾಗಲೇ ಇವರು ಹೇಳಿದ ಅರ್ಥಗಳನ್ನು ನಾನು ಹೇಳಿದೆ. ಈ ಶ್ರೇಷ್ಠವಾದ ಯಜ್ಞ ಎಂಬ ಕರ್ಮದಲ್ಲಿ ತಾನು ಬಂದು ಆ ಯಜ್ಞದಲ್ಲಿ ಭಾಗವಹಿಸಿದವರು ಎಲ್ಲರಿಗೂ ಕೂಡ ಉದಾರ ಎಲ್ಲವನ್ನೂ ಕೊಡ್ತಾನೆ. ಉದಾರ ಅಂದ್ರೆ ದಾನ ಮಾಡುವವನು ಅಂತ ಅರ್ಥ ಇದೆ. ಅದನ್ನ ಎಲ್ಲವನ್ನು ಕೊಡುವನಾದ್ರಿಂದ ಆತನನ್ನು ಉದಾರಧಿ ಅಂತಾರೆ. ಮತ್ತೆ ಆ ಭಗವಂತನ ಎಲ್ಲ ಕ್ರಿಯೆಗಳು ಕೂಡ
ಜಗತ್ತನ್ನು ರಕ್ಷಿಸುವ, ಸೃಷ್ಟಿಸುವ, ಪಾಲಿಸುವ ಕ್ರಿಯೆಗಳೆಲ್ಲವೂ ಕೂಡ ಶ್ರೇಷ್ಠಗಳಾಗಿವೆ. ಆದ್ದರಿಂದ ಆತ ಉದಾರಥಿ. ಭಗವಂತಾಚಾರ್ಯರು ಈ ಎಲ್ಲ ಮಂತ್ರಗಳನ್ನು ಭಗವತ್ಪರವಾಗಿ ವ್ಯಾಖ್ಯಾನಿಸಿದ್ದಾರೆ, ಮೂಲ ಋಗ್ವೇದದ ಮಂತ್ರಗಳನ್ನು. ಆದ್ದರಿಂದ ನಮಗದು ಸ್ವಲ್ಪ ಉಪಯುಕ್ತ ಆಗಿದೆ. ಅವ್ರೇನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಶಚೀವತಸ್ತೆ, ಭಗವಂತನೇ ನೀನು ಪುರುಷಾಕ ಅಂದರೆ ಅನಂತ ಶಕ್ತಿ ಉಳ್ಳವನು. ಈ ಶಾಖ ಅನ್ನೋ ಶಬ್ದಕ್ಕೆ ಶಕ್ತಿ ಅಂತಾದರೂ ಅರ್ಥ ಆಗ್ಬೋದು, ಹಾಗೆ ಕರ್ಮ ಅಂತಾದರೂ ಅರ್ಥ ಆಗ್ಬೋದು. ಎರಡೂ ಅರ್ಥಗಳು ಇವೆ. ಇವರು ಶಕ್ತಿ ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದಾರೆ ಭಗವಂತಾಚಾರ್ಯರು. ಶಚೀವತಃ, ಶಚಿ ಅಂದರೆ ವಾಕ್ ಅಂತ ಅರ್ಥ. ಅದನ್ನು ಹಿಂದಿನ ಮಂತ್ರದಲ್ಲಿ ನಾವು ನೋಡಿದ್ದೇವೆ. ವಾಕ್ಯನ ಅಧಿಪತಿ, ವೇದವಾಕ್ಯ ಪ್ರತಿಪಾದ್ಯ ಅಂತ ಅರ್ಥ. ಇದು ಭಗವಂತಾಚಾರ್ಯ ಹೇಳುವ ಅರ್ಥ. ತೇ ನಿನ್ನ ಶಾಖಾಹ ಅಂದ್ರೆ ಶಕ್ತಿಗಳು. ಈ ಗವಾಂ ಸಂಚರಿಣಿ ಸಂಚರಿಣ್ಯ ಸಂಚಾರಯೋಗ್ಯಾ ಶ್ರುತಯ ಮಾರ್ಗಾ ಇವ, ಗೋವುಗಳ ಸಂಚಾರಕ್ಕೆ ಯೋಗ್ಯವಾದ ಮಾರ್ಗಗಳಂತೆ ನಿನ್ನ ಶಕ್ತಿಗಳೂ ಕೂಡ ಅನೇಕ ವಿಧವಾಗಿವೆ ಅಂತ ಅದರರ್ಥ. ತಾಹ ಇವ ಅಕ್ಲುಪ್ತಾಹ, ನಿರ್ದಿಷ್ಟವಾಗಿ ಹೀಗೇ ಇರ್ತದಂತಿಲ್ಲ. ಗೋವುಗಳು ಎಲ್ಲಿ ಬೇಕಾದರೂ ಸಂಚಾರ ಮಾಡ್ತವೆ. ಅದರಂತೆ ನಿನ್ನ ಮಹಿಮೆಯನ್ನು ಕೂಡ ಹೀಗೆ ಇಷ್ಟೇ ಅಂತ ಯಾರೂ ಅಳೆಯುವುದು ಸಾಧ್ಯ ಇಲ್ಲ. ಅದು ನಮ್ಮ ಅಂಕೆಗೆ, ನಮ್ಮ ಬುದ್ಧಿವಿಗೆ ಸಿಗದಷ್ಟು ವಿಚಿತ್ರವಾದ ಮಹಿಮೆ ನಿನ್ನದು ಅಂತ ಅರ್ಥ. ಅದಲ್ಲದೆ ಸುಧಾಮನ್ ಅಂದ್ರೆ ಧಾಮ ಅಂದ್ರೆ ಬಂಧಕ ಶಕ್ತಿ, ಜಗತ್ತನ್ನ ಬಂಧಿಸುವ ಶಕ್ತಿ ಉಳ್ಳವ ನೀನು. ಆದ್ರಿಂದ ನಿನ್ನನ್ನು ಸುಧಾಮ ಅನ್ಬೇಕು. ಧಾಮ ಅಂತ ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ. ತೇ ಶಾಖಾಹ, ನಿನ್ನ ಶಕ್ತಿಗಳು. ಸ್ವಯಂ ಅದಾಮಾನ, ನಿನ್ನ ಶಕ್ತಿಗಳನ್ನು ಯಾರೂ ಪ್ರತಿಬಂಧಿಸುವವರು, ನಿಯಂತ್ರಿಸುವವರಿಲ್ಲ. ಆದರೆ ಅನ್ಯೇಷಾಂತು ಸರ್ವೇಷಾಂ ವತ್ಸಾನಾಂ ತಂತಯೋನ ದಾಮಾನಿ, ಉಳಿದವರೆಲ್ಲರಿಗೂ ಕೂಡ ಈ ನಿನ್ನಿಂದ ಹೊರತುಪಡಿಸಿ ಉಳಿದವರೆಲ್ಲರನ್ನು ಕೂಡ ಕಟ್ಟಿ ಹಾಕುವಂಥ ಶಕ್ತಿಗಳಿವು. ಅದು ಹೇಗೆ ಅಂದರೆ, ಹಗ್ಗಗಳು ಹೇಗೆ ದನಕರುಗಳನ್ನು ಕಟ್ಟಿ ಹಾಕ್ತಾವೋ ಹಾಗೆ ಅಂತ ಅದರ ಅರ್ಥ. ಹೀಗೆ ದಾಮನ್ವಂತಹ, ದಾಮಫಲವಂತಹ, ನಿಗ್ರಹ ಮಾಡುವಂಥವುಗಳು ಅಂತ ಅದರ ಅರ್ಥ. ಇಷ್ಟು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಹೇಳಿದ್ದಾರೆ ಭಗವಂತಾಚಾರ್ಯರು. ಅದನ್ನು ನೋಡಿದ್ದೇವೆ. ಮತ್ತು ಅವರು ಉದಾರಧಿ ಅನ್ನುವ ನಾಮಕ್ಕೆ ಹೇಳಿದ ಅರ್ಥವನ್ನು ಕೂಡ ನೋಡಿ ಮುಗಿಸಿದ್ದೇವೆ. ಮುಂದೆ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅವ್ರು ಏನು ಅರ್ಥ ಹೇಳ್ತಾರೆ ನೋಡೋಣ. ಬಹುತೇಕ ಸಾಯಣಾಚಾರ್ಯರ ಅಭಿಪ್ರಾಯವನ್ನೇ ಹೋಲುವಂಥ ಅಭಿಪ್ರಾಯ ಇರ್ತದೆ ಅವ್ರದ್ದು ಕೂಡ. ಅದ್ರ ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಹೇ ಪುರುಷಾಕ ಅಂದ್ರೆ ಬಹುಕರ್ಮನ್ ಬಹುಶಕ್ತೇವ. ಶಾಖ ಅಂದರೆ ಕರ್ಮ ಅಂತನೂ ಅರ್ಥ ಆಗ್ಬೋದು, ಶಕ್ತಿ ಅಂತನಾದರೂ ಅರ್ಥ ಆಗ್ಬೋದು. ಅಂಥ ಇಂದ್ರನೇ, ತೇ ತವ ಶಾಖಾಹ, ನಿನ್ನ ಕರ್ಮಗಳು ಅಥವಾ ಶಕ್ತಿಗಳು. ಗವಾಂ ಧೇನೂನಾಂ ಶ್ರುತಯ ಮಾರ್ಗಾಹ, ಆಕಳುಗಳ ಮಾರ್ಗಗಳು, ಶ್ರುತಿ ಅಂದ್ರೆ ಮಾರ್ಗ, ಅವು ಹೇಗೆ ಸಂಚರಿಣೀಹಿ, ಸಂಚರಿಣ್ಯ ಅಂದರೆ ಬಹುಮುಖವಾಗಿವೆಯೋ, ತದ್ವತ್ ಬಹುಮುಖಾಹ ವರ್ತಂತೆ. ದನಕರುಗಳ ಮಾರ್ಗಗಳು, ಅವು ಸಂಚಾರ ಮಾಡುವ ಮಾರ್ಗ ಬಹುಮುಖವಾಗಿರ್ತವೆ. ಇವತ್ತು ಈ ಕಡೆ ಹೋದ್ರೆ ನಾಳೆ ಮತ್ತೊಂದು ಕಡೆ ಹೋಗ್ತವೆ. ಅಂತೂ ಮನೆಯಿಂದ ಕಾಡಿಗೆ, ಕಾಡಿಂದ ಮತ್ತೆ ಮನೆಗೆ ಅವು ಸಂಚಾರ ಮಾಡ್ತಾ ಇರ್ತವೆ. ಅಂತೂ ಬೇರೆ ಬೇರೆ ಮಾರ್ಗಗಳನ್ನು ಹಿಡಿದು ಸಂಚಾರ ಮಾಡ್ತವೆ. ನಿರ್ದಿಷ್ಟವಾಗಿ ಇದೇ ಮಾರ್ಗದಲ್ಲಿ ಹೋಗಬೇಕು ಅಂತ ಅವುಗಳಿಗೇನು ಯಾರು ನಿರ್ಬಂಧ ಹಾಕಿರೋದಿಲ್ಲ. ಹೋಗುವುದು ಕಾಡಿಗೆ ಆದ್ರೂ, ಮೇಲಿಕ್ಕೆ ಹುಲ್ಲುಗಾವಲಿಗೆ ಆದರೂ ಸ್ವಲ್ಪ ತಮ್ಮ ಇಚ್ಛೆಗೆ ತಕ್ಕಂತೆ ಮಾರ್ಗವನ್ನು ಸ್ವಲ್ಪ ಸ್ವಲ್ಪ ಬದಲಾಯಿಸಿ ಹೋಗುವುದು ಅವುಗಳಲ್ಲಿ ಕಾಣುತ್ತದೆ. ಹಾಗೆ ಗೋವುಗಳ ಮಾರ್ಗಗಳನ್ನ ಯಾರೂ ಕೂಡ ಹೇಗೆ ಹೀಗೆ ಅಂತ ಅಳಿಯಲಾರರ ಹಾಗೆ ಭಗವಂತನೇ ನಿನ್ನ ಈ
ಮಹಿಮೆಗಳನ್ನು ಕೂಡ ಯಾರೂ ಕೂಡ ಹೀಗೆ ಅಂತ ಅಳೆಯಲಾರರು. ಅವು ಅನಂತ ಮುಖವಾಗಿರುವುದೇ ಅದಕ್ಕೆ ಕಾರಣ. ಅದಲ್ಲದೆ ಕಿಂಚ ಹೇ ಇಂದ್ರ ಸುಧಾಮನ್ ಅಂದ್ರೆ ಶ್ರೇಷ್ಠ ದಾನಶೀಲ ಅನ್ನೋ ಅರ್ಥವನ್ನೇ ರಘುನಾಥ ಸ್ವಾಮಿಗಳು ಕೂಡ ಇಟ್ಕೊಂಡಿದ್ದಾರೆ. ಅದಾಮಾನಃ ಅಂದ್ರೆ ಬಂಧಕರಹಿತ, ನಿನ್ನ ಶಕ್ತಿಗಳು ಸ್ವಯಂ ಬಂಧಕರಹಿತ, ಇವುಗಳನ್ನು ಹಿಡಿದು ಬಂಧಿಸಿಡುವವರು ಯಾರೂ ಇಲ್ಲ. ಆದರೆ ಶತ್ರುಗಳಿಗೆ, ಉಳಿದ ಶತ್ರುಗಳಿಗೆ ಇವು ದಾವನ್ನುವಂತಹ ಆಗಿವೆ, ಬಂಧಿಸಿಯೇ ಇಡ್ತವೆ. ಈ ಅರ್ಥವನ್ನು ಎಲ್ಲರೂ ಕೂಡ ಹೇಳಿದ್ದಾರೆ. ಅದೇ ಅರ್ಥವೇ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲೂ ಕಾಣಿಸ್ತದೆ. ಅದು ಹೇಗೆ ಅಂದರೆ ವತ್ಸಾನಾಂ ತಂತವಹ ಅಂತಿದೆ, ತಂತವಹ ಅಲ್ಲ, ಅದು ತಂತಯಹ ಅಂತ ಹೀಗಾಗಬೇಕು. ಮೂಲ ಎಲ್ಲ ಕಡೆಯೂ ಕೂಡ ತಂತಯಹ ಅಂತಲೇ ಇರುವುದರಿಂದ ಅದನ್ನು ಹಾಗೆ ತಿದ್ಕೊಳ್ಬೇಕು. ತಂತು ಅಂದರೆ ನೂಲು ಅಂತ ಅರ್ಥ ಆಗ್ತದೆ, ಅದು ಉಕಾರಾಂತವಾದ ಶಬ್ದ. ಇಲ್ಲಿ ಬರುವ ತಂತಿ ಅನ್ನೋ ಶಬ್ದಕ್ಕೆ ಹಗ್ಗ ಅಂತ ಅರ್ಥ. ಆದ್ರಿಂದ ಎಲ್ಲ ಕಡೆ ತಂತಿ ಅಂತಲೇ ಇರುವುದರಿಂದ ಇಲ್ಲಿ ತಂತು ಅಂತ ಬಂದದ್ದೇನಿದೆ ಅದು ಸಂಪಾದನೆ ದೋಷ. ಅದಕ್ಕಾಗಿ ಅದನ್ನ ತಿದ್ಕೊಳ್ಬೇಕು. ಮಂತ್ರದಲ್ಲಿ ತಂತಯಃ ಅಂತಲೇ ಇದೆ, ವ್ಯಾಖ್ಯಾನದಲ್ಲಿ ಮಾತ್ರ ತಂತವಹ ಅಂತಿರುವುದನ್ನಷ್ಟು ತಿದ್ಕೊಂಡ್ರೆ ಸಾಕು. ತಂತುಗಳು ಅಂದ್ರೆ ಬಂಧಕ ರಜ್ಜುಗಳು, ಕಟ್ಟುವ ಹಗ್ಗಗಳು, ದನಕರುಗಳನ್ನು ಕಟ್ಟುವ ಹಗ್ಗಗಳು. ದನಕರುಗಳನ್ನು ಕಟ್ಟುವ ಹಗ್ಗ ಆ ದನಗಳನ್ನು ಹೇಗೆ ಕಟ್ಟಿಡ್ತಾವ, ನಿಯಂತ್ರಿಸ್ತಾವ, ಅದರಂತೆ ನಿನ್ನ ಶಕ್ತಿಗಳು ಈ ಶತ್ರುಗಳನ್ನ ಬಂಧಿಸಿಡ್ತವೆ, ಅವರನ್ನೆಲ್ಲರನ್ನೂ ನಿಯಂತ್ರಿಸ್ತವೆ ಅಂತ ಅರ್ಥ. ಅಲ್ಲಿ ರಘುನಾಥ ತೀರ್ಥರು ತಸ್ಯ ವಾಕ್ ತಂತಿ ನಾಮಾನಿ ದಾಮಾನಿ ಇತಿ ಶ್ರುತೇ ಅಂತ ಬರೆದಿದ್ದಾರೆ. ಇದು ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹ ವಿಷಯ. ತಸ್ಯ ಅಂತಿದೆ, ಅದು ತಸ್ಯ ಅಲ್ಲ, ತಸ್ಯ ಅಂತ ಆಗಬೇಕು, ಹ್ರಸ್ವ ಆಗಬೇಕು. ಮತ್ತೆ ಅದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಕೂಡ ನಾವು ನೋಡೋಣ. ಶ್ರುತಿ ಸ್ಮೃತಿಗಳು ಶ್ರೀಹರಿಯ ಆಜ್ಞೆ ಅಂತ ಐತರೇಯ ಉಪನಿಷತ್ತಿನ ಆರಂಭದಲ್ಲೇ ಅದು ಕಾಣಿಸ್ತದೆ. ಅಲ್ಲಿರುವ ಸಂಗತಿಯನ್ನ ರಘುನಾಥ ಸ್ವಾಮಿಗಳು ನೆನಪು ಮಾಡ್ಕೊಂಡಿದ್ದಾರೆ. ಅಲ್ಲಿಯೂ ಕೂಡ ತಂತಿ ಅಂತ ಶಬ್ದ ಇದೆ. ತಸ್ಯ ವಾಕ್ ತಂತಿ ನಾಮಾನಿ ದಾಮಾನಿ ತದಸ್ಯೇದಂ ವಾಚಾ ತಂತ್ಯ ನಾಮಭಿರ್ದಾಮಭಿಃ ಸರ್ವಂ ಸಿತಂ ಸರ್ವಂ ಹೀದಂ ನಾಮಾನಿ ಸರ್ವಂ ವಾಚಾ ಅಭಿದದತಿ ವಹಂತಿ ವಾ ಏನಂ ತಂತಿ ಸಂಬದ್ಧ ಏವಂ ವೇದ ಅಂತ ಇಷ್ಟು ಆ ಉಪನಿಷತ್ತು. ನಾರಾಯಣನ ಆಜ್ಞೆ ಇಡೀ ಜಗತ್ತನ್ನು ಬಂಧಿಸಿಟ್ಟಿದೆ. ಅವನ ಆಜ್ಞೆಯಂತೆ ಸಕಲ ಚೇತನಾತ್ಮಕವಾದ ಸ್ಥಾವರ ಜಂಗಮಾತ್ಮಕವಾದ ಜಗತ್ತೆಲ್ಲ ನಡೀತಾ ಇದೆ, ನಮ್ಗದು ಗೊತ್ತಿದೆ. ಹೀಗೆ ಅವನ ಆಜ್ಞೆ ಏನಿದೆ, ಆ ಆಜ್ಞೆಯನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ವೇದವಾಣಿ ಬೇಕು. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಶಾಸ್ತ್ರ ಹೇಳುವುದು ಅದಕ್ಕಾಗಿ. ನಾರಾಯಣನ ಆಜ್ಞೆಯನ್ನು ಏನು ಅಂತ, ಅವನು ಭಗವಂತ ಏನು ಆಜ್ಞೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ, ಅದು ಈ ಶಾಸ್ತ್ರಗಳ ಮೂಲಕ ತಿಳಿಯಬೇಕು. ಹೀಗೆ ನಾರಾಯಣನ ಆಜ್ಞೆಯನ್ನ ತಿಳಿಸುವುದೇ ಈ ವೇದವಾಣಿ. ಆ ಆಜ್ಞೆ ಜಗತ್ತನ್ನು ಬಂಧಿಸಿದೆ ಅಂತ ನಾವು ನೋಡಿದೆವು. ಅಲ್ಲಿರುವ ಹಗ್ಗ ಯಾವುದು, ಬಂಧಿಸ್ಲಿಕ್ಕೆ ಒಂದು ಹಗ್ಗ ಬೇಕು. ಹಗ್ಗ ಯಾವುದು ಅಂದ್ರೆ ಇದೇ ವೇದವಾಣಿ. ಒಂದು ಕಡೆ ನಾರಾಯಣನ ಆಜ್ಞೆ ಇದೆ, ಮತ್ತೊಂದು ತುದಿಯಲ್ಲಿ ಸ್ಥಾವರ ಜಂಗಮಾತ್ಮಕವಾದ ಚೇತನಾತ್ಮಕವಾದ ಜಗತ್ತಿದೆ. ಆ ಒಂದು ತುದಿಯಲ್ಲಿರುವಂತಹ ಆಜ್ಞೆಯ ಮೂಲಕ ಈ ಜಗತ್ತನ್ನ ಕಟ್ಟಬೇಕಾಗಿದೆ. ಆ ಆಜ್ಞೆಗೂ ಇದಕ್ಕೂ ಸಂಬಂಧ ಆಗಬೇಕಾಗಿದೆ. ಆ ನಡುವಿರೋ ಹಗ್ಗವೇ ಈ ವೇದವಾಣಿ. ತಸ್ಯ ವಾಕ್ ತಂತಿ, ವಾಕ್ ಅಂದ್ರೆ ಶಾಸ್ತ್ರ, ಅದೇ ಇಲ್ಲಿ ತಂತಿ, ಹಗ್ಗ ಇದ್ದಂತೆ. ಇದನ್ನು ನಾವು ಹೀಗೆ ತಿಳ್ಕೋಬೇಕು. ಒಂದು ಕಡೆ ಪ್ರಾಣಿಗಳಿವೆ, ದನ ಕರ ಇತ್ಯಾದಿ ಯಾವುದೋ ಪ್ರಾಣಿಗಳಿವೆ. ಇನ್ನೊಂದು ಕಡೆ ಗೂಟ ಇದೆ, ಒಂದು ಸ್ಥಾನ, ನೆಲದಲ್ಲಿ ಆ ಗೂಟವನ್ನು ಬಡಿದಿದ್ದಾರೆ. ಆ ಗೂಟ ಅನ್ನುವುದು ಪ್ರಾಣಿಗಳನ್ನು ನಿಯಂತ್ರಿಸ್ತದೆ, ಅದು ಎಲ್ಲಿಯೂ ಹೋಗದೇ ಇರುವಂತೆ ಮಾಡ್ತದೆ. ನೆಲಕ್ಕೆ
ಚೆನ್ನಾಗಿ ಜಡಿದು ಇಡಲ್ಪಟ್ಟಿರುವಂತಹ ಗೂಟ. ಆ ಗೂಟ ಒಂದ್ ಕಡೆ ಇದೆ, ಪ್ರಾಣಿಗಳು ಅಲ್ಲೇ ಸಮೀಪದಲ್ಲಿ ಮೇಯ್ತಾ ಇವೆ. ಮತ್ತೆ ಆ ಗೂಟಕ್ಕೂ ಪ್ರಾಣಿಗೂ ಸಂಬಂಧ ಕಲ್ಪಿಸುವುದು ಯಾವುದು ಅಂದ್ರೆ ಹಗ್ಗ. ಒಂದ್ ಕಡೆ ಗೂಟ ಇದೆ, ಇನ್ನೊಂದು ಕಡೆ ಪ್ರಾಣಿಗಳು ಓಡಾಡ್ತಾ ಇವೆ, ನಡುವೆ ಹಗ್ಗ ಇಲ್ಲ ಅಂತ ಆದ್ರೆ ಆ ಗೂಟ ಇದ್ದು ಉಪಯೋಗ ಇಲ್ಲ, ಅವು ಎಲ್ಲಿ ಬೇಕಾದ್ರೂ ಹೋಗಿಬಿಡ್ತವೆ ಪ್ರಾಣಿಗಳು. ಅದರಂತೆ ಭಗವಂತನ ಆಜ್ಞೆ ಏನೋ ಇದೆ, ಆ ಆಜ್ಞೆಯನ್ನು ನಮಗೆ ತಿಳಿಲಿಕ್ಕೆ ಏನೂ ಸಾಧನೆ ಇಲ್ಲ ಅಂತ ಆದ್ರೆ ನಮ್ಗೆ ಯಾರಿಗೂ ಧರ್ಮಾಧರ್ಮಗಳಲ್ಲಿ ಪ್ರವೃತ್ತಿಯೇ ಇಲ್ಲ ಅಂತ ಆಗಿಬಿಡ್ತದೆ. ಅದಕ್ಕಾಗಿ ನಾರಾಯಣನ ಆಜ್ಞೆ ಏನು ಗೂಟದ ಸ್ಥಾನದಲ್ಲಿದೆ, ಮತ್ತೆ ಈ ಪಶುಗಳ ಸ್ಥಾನದಲ್ಲಿ ನಾವೆಲ್ಲ ಜೀವರಿದ್ದೀವಿ. ಸ್ಥಾವರ ಜಂಗಮಾತ್ಮಕವಾದ ಚೇತನಾಚೇತನಾತ್ಮಕವಾದ ಜೀವಗಳಿದ್ದೀವಿ. ಆ ಆಜ್ಞೆಯಿಂದ ನಾವು ಬದ್ಧರಾಗಿದ್ದೇವೆ. ಆಜ್ಞೆಗೂ ನಮಗೂ ನಡುವೆ ವೇದವಾಣಿ ಎಂಬ ಹಗ್ಗ ಇದೆ. ಈ ಹಗ್ಗದ ಮೂಲಕ ಗೂಟಕ್ಕೆ ನಾವು ಕಟ್ಟಲ್ಪಟ್ಟಿದ್ದೇವೆ ಅಂತ ಅದರ ಅರ್ಥ. ಮುಂದೆ ನಾಮಾನಿ ಧಾಮಾನಿ ಅಂತಿದೆ. ಬ್ರಹ್ಮರುದ್ರಾದಿ ನಾಮಗಳೇನಿವೆ, ಹಾಗೆ ಬ್ರಾಹ್ಮಣ, ಕ್ಷೇತ್ರೀಯ ಇತ್ಯಾದಿ ಏನೇ ನಾಮಗಳು, ಅವು ಆ ದೊಡ್ಡ ನಾಮಕ್ಕೆ ದೊಡ್ಡ ಹಗ್ಗ ಏನಿದೆ ವೇದವಾಣಿ ಎಂಬ ಹಗ್ಗ, ಅದಕ್ಕೆ ಸೇರಿಸುವಂತಹ ಸಣ್ಣ ಪುಟ್ಟ ಹಗ್ಗಗಳು ಕೆಲವು ಇರ್ತವೆ. ದೊಡ್ಡ ಹಗ್ಗಕ್ಕೆ ಸಹಾಯಕವಾಗಿ ಬೇಕಾಗಿರ್ತವೆ ಸಣ್ಣ ಸಣ್ಣ ಹಗ್ಗಗಳು. ಆದ್ರಿಂದ ವೇದವಾಣಿ ಅನ್ನೋದು ದೊಡ್ಡ ಹಗ್ಗ, ಉಳಿದ ಬ್ರಹ್ಮರುದ್ರಾದಿ ನಾಮಗಳೆಂಬುವು ಸಣ್ಣ ಹಗ್ಗಗಳು. ಈ ದೊಡ್ಡ ಹಗ್ಗದಿಂದಲೂ ಸಣ್ಣ ಹಗ್ಗಗಳಿಂದಲೂ ಸಕಲ ದೇವತೆಗಳು ಮೊದಲಾದ ಈ ಪ್ರಪಂಚ, ಸ್ಥಾವರ ಜಂಗಮಾತ್ಮಕವಾದ ಚೇತನಾಚೇತನಾತ್ಮಕವಾದ ಸಕಲ ಪ್ರಪಂಚ, ಇದೆಲ್ಲವೂ ಆ ನಾರಾಯಣನ ಆಜ್ಞೆ ಎಂಬ ಗೂಟಕ್ಕೆ ಬದ್ಧವಾಗಿದೆ. ಗೂಟ ಅಂತ ಇಲ್ಲಿಲ್ಲ, ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹಾಗೆ ಮಾಡ್ಕೊಂಡಿದ್ದೇನಷ್ಟೆ. ಸರ್ವಂ ಹೀದಂ ನಾಮಾನಿ ಸರ್ವಂ ವಾಚ ಅಭಿವದತಿ ವಹಂತಿ ವಾ ಏನಂ ತಂತಿ ಸಂಬದ್ಧಾ ಏವಂ ವೇದ ಅಂತ. ಯಾರು ಈ ಒಂದು ಶಾಸ್ತ್ರೀಯ ಸಂಗತಿಯನ್ನು ಅರ್ಥ ಮಾಡ್ಕೋತಾರೋ ಅಂಥ ಮಹಾತ್ಮನನ್ನ ಎಲ್ಲರೂ ಕೂಡ, ಅವನಕ್ಕಿಂತ ಕೆಳಗಿನವರೆಲ್ಲರೂ ಸತ್ಕರಿಸ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ವೇದಾದಿ ಶಾಸ್ತ್ರಗಳ ವಿಧಿಗೆ ಬದ್ಧರಾಗಿರ್ತಾರೆ. ಆದ್ದರಿಂದ ಕಡಿಮೆ ತರಗತಿಯ ಜ್ಞಾನಿಗಳು ಹೆಚ್ಚಿನ ತರಗತಿಯ ಜ್ಞಾನಿಗಳನ್ನ, ತಮ್ಗಿಂತ ಹೆಚ್ಚು ಸರಿಯಾಗಿ ತಿಳಿದವರನ್ನ ಈ ಥರ ಉಪಾಸಿಸ್ತಾರೆ, ಆರಾಧಿಸ್ತಾರೆ, ಸತ್ಕರಿಸ್ತಾರೆ. ಮೂಲತಃ ಈ ಉಪಾಸನೆಗೆ ಯೋಗ್ಯನಾದವನು ಚತುರ್ಮುಖ, ವಾಯು ಮೊದಲಾದವರು. ಯೋಗ್ಯಾಶ್ಚ ಅಸ್ಯಾಹ ಉಪಾಸಾಯಾಹ ಯೋಗ್ಯೋ ಬ್ರಹ್ಮಪದಸ್ಯಃ. ಅವನು ಅಂಥ ಬ್ರಹ್ಮ ಪದವಿಗೆ ಯೋಗ್ಯನಾದಂಥ ಋಜುಗುಣಸ್ಥನಾದ ದೇವತೆಯನ್ನ ಪಂಚಭೂತಾಭಿಮಾನಿಗಳು ರಥದಲ್ಲಿ ಕೂಡಿಸಿಕೊಂಡು ಅವನನ್ನು ಹೊರತಾರಂತೆ. ಅವನಿಗೆಲ್ಲ ಥರದ ಸೇವೆಯನ್ನು ಅವರು ಮಾಡ್ತಾರೆ. ಚತುರ್ಮುಖನ ಪದವಿಗೆ ಯೋಗ್ಯ ಅಲ್ಲದೇ ಇದ್ದವನಿಗೂ ಇದರ ಜ್ಞಾನದಿಂದ ಲಾಭ ಇದೆ. ಚತುರ್ಮುಖನ ಪದವಿಗೆ ಏರುವ ಲಾಭ ಇಲ್ಲದೆ ಇರಬಹುದು, ಆದರೆ ಮುಕ್ತಿಯಲ್ಲಿ ನಾಳೆ ಆತ ತನಗಿಂತ ಕಿರಿಯರ ಸೇವೆಯನ್ನು ಮಾಡಿಸ್ಕೋತಾನೆ, ಅವನಿಗೂ ಹೀಗೆ ಲಾಭ ಇದೆ. ಚತುರ್ಮುಖ ಬ್ರಹ್ಮನ ಪದವಿಗೆ ಅವನಿಗೆ ಇರ್ಲಿಕ್ಕಾಗದೇ ಇರಬಹುದು, ಆದರೆ ಹೀಗೊಂದು ಲಾಭ ಇದೆ ಅವನಿಗೂ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ಬೃಹದಾರಣ್ಯಕ ಉಪನಿಷತ್ತಿನ ಇನ್ನೊಂದು ಸಂಗತಿಯನ್ನು ಕೂಡ ಹೇಳಬೇಕಾಗಿದೆ. ಅದನ್ನ ನಾಳೆ ದಿವಸ ನೋಡೋಣ. ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಉದಾರಧಿ ಅಂದ್ರೆ ಎಲ್ಲರನ್ನೂ ಹಿಡಿತದಲ್ಲಿ ಇಟ್ಕೊಳ್ಳಬಲ್ಲಂಥ ಧೀ ಅಂದ್ರೆ ಕರ್ಮ ಉಳ್ಳವನು. ಅವನು ತನ್ನ ಕ್ರಿಯೆಗಳ ಮೂಲಕವೇ ಎಲ್ಲರನ್ನೂ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಆದ್ರಿಂದ ಉದಾರಧೀಹಿ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ ಅವರು. ಯಾಕಂದ್ರೆ ಧೀ ಅಂದ್ರೆ ಕರ್ಮ ಅಂತ ಅರ್ಥ ಇದು ಸ್ಪಷ್ಟವೇ ಇದೆ. ಹೀಗೆ ಈ ಬೃಹತಿ ಮಂತ್ರಕ್ಕೂ ಇಲ್ಲಿ ಬೃಹತಿ ಮಂತ್ರದಲ್ಲಿ ಶತ್ರುಗಳೆಲ್ಲವನ್ನು ಹಿಡಿತದಲ್ಲಿ ಇಟ್ಕೋತಾನೆ ಅಂತ ಬಂದಿದೆ ಭಗವಂತನ ಶಕ್ತಿಗಳು. ಉದಾರಧಿ ಅನ್ನುವುದು ಎಲ್ಲರನ್ನೂ ಬಂಧಿಸುವುದು, ಇಡುವುದರ ಮೂಲಕ ಉದಾರ, ಶ್ರೇಷ್ಠವಾಗಿರುವ, ದೊಡ್ಡದಾಗಿರುವ ಧೀ ಕರ್ಮ ಉಳ್ಳವನು ಅಂತ ಅರ್ಥ ಇದೆ. ಆದ್ರಿಂದ ಅವೆರಡಕ್ಕೂ ಸಂಬಂಧ ಇದೆ ಅಂತ ಇಷ್ಟು ರಘುನಾಥ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ಮುಂದಿನ ಭಾಗವನ್ನ ನಾಳೆ ದಿವಸ ನೋಡೋಣ.